Yes, good morning student, all of you. First of all, introducing myself only. My name is Prahlad Hoga and I am working as an English teacher in Rabindranath Tagore High School. Yes, today I am going to teach you the question tag. ಇವತ್ತ ನಿಮ್ಗೆ ನಾನು ಏನು ಮಾಡ್ತೀನಿ, ಈ ಒಂದು ಕ್ವಶನ್ ಟ್ಯಾಗ್ ಅನ್ನೋ ಒಂದು ಗ್ರಾಮರ್ ಪಾಠದಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಟ್ಯಾಗ್ ಬಗ್ಗೆ ನಿಮ್ಗೆ ನಾನು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಇವತ್ತಿನ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಸ್, ಈ ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ ನಮ್ಗೆ 1 ಮಾರ್ಕ್ಸ್ ಒಳಗೆ ಬರುವಂತ ಒಂದು ಪ್ರಶ್ನೆ, ರೈಟ್? ಬಿಫೋರ್ ವಿ ಆರ್ ಗೋಯಿಂಗ್ ಟು ನೋ ದಟ್ ಒನ್, ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಫಾರ್ ದಟ್ ಕ್ವಶನ್ ಟ್ಯಾಗ್. There are 2 rules. First one is there, positive rule is there, and then second one is there, the negative rule. ರೈಟ್? ಇದರಲ್ಲಿ ನಾವು 2 ರೂಲ್ಗಳನ್ನ ಗುರುತಿಸ್ತೀವಿ. ಇದರಲ್ಲಿ 2 ರೂಲ್ಗಳನ್ನ ನಾವು ಗುರುತಿಸ್ತೀವಿ. ಒಂದು ಪಾಸಿಟಿವ್ ರೂಲ್ ಇರುತ್ತೆ, ಇನ್ನೊಂದು ನೆಗೆಟಿವ್ ರೂಲ್ ಇರುತ್ತೆ. ರೈಟ್? ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ರೂಲ್. ಸೊ ಈ ಸರ ಇದು ಪಾಸಿಟಿವ್ ಅಂಡ್ ನೆಗೆಟಿವ್ ಹೆಂಗ ಐಡೆಂಟಿಫೈ ಮಾಡಬೇಕು? ಪಾಯಿಂಟ್ ಶುಡ್ ಬಿ ದ ಐಡಿಯಾ. ಕೊಟ್ಟಿರುವಂತ ವಾಕ್ಯದೊಳಗ, ಇನ್ ಕೇಸ್ ಕೊಟ್ಟಿರುವಂತ ವಾಕ್ಯದೊಳಗೆ ಏನಾದ್ರು ನೆಗೆಟಿವ್ ಫಾರ್ಮ್ಸ್ ಅಂತ ಇಲ್ಲಿ ನಾನು ಬರ್ದಿದ್ದೀನಿ, ಲೈಕ್ ನೋ, ನಾಟ್, ನಾರ್, ನೈದರ್, ನಾಟ್, ನಥಿಂಗ್, ನನ್, ನೆವರ್, ನೆವರ್ ಪ್ಲಸ್, ನೋ ಬಡಿ, ನೋ ಒನ್, ಸೆಲ್ಡಮ್, ಎಟ್ಸೆಟ್ರಾ. ಇನ್ ಕೇಸ್ ಕೊಟ್ಟಿರೋ ವಾಕ್ಯದೊಳಗೆ ಏನಾದರೂ ಕೊಟ್ಟಿರುವಂತ ಈ ಯಾವುದಾದ್ರೂ ಒಂದು ಪದದೊಳಗೆ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ವಾಕ್ಯ ನೆಗೆಟಿವ್ 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 ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಟು ಫಾಲೋ ದ ನೆಗೆಟಿವ್ ರೂಲ್. ಅವಾಗ ನಾವು ನೆಗೆಟಿವ್ ರೂಲ್ ಫಾಲೋ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಪಾಯಿಂಟ್ ಶುಡ್ ಬಿ ದೇರ್. ವಾಟ್ ಇಸ್ ದಟ್? ಇನ್ ಕೇಸ್ ವಾಕ್ಯ ಪಾಸಿಟಿವ್ ಅದ, ನಾನು ಹೆಂಗೆ ಗೊತ್ತಾಗುತ್ತೆ ಸರ್? ಅಲ್ಲಿ ಯಾವುದೋ ನೆಗೆಟಿವ್ ಫಾರ್ಮ್ಸ್ ಬಂದಿಲ್ಲ ಸರ್, ಯಾವುದೋ ನೆಗೆಟಿವ್ ಫಾರ್ಮ್ಸ್ ಬಂದಿಲ್ಲ. ಸೊ ಅದಕ್ಕೆ ನಾವೇನಂತ ಗುರುತಿಸಬೇಕು? ಪಾಸಿಟಿವ್ 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 ಅಂತ ಗುರುತಿಸ್ಕೋಬೇಕು. ಫಸ್ಟ್ ನಾವೇನಪ್ಪ ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಮಾಡೋಕ್ಕಿಂತಲೂ ಮುಂಚಿತವಾಗಿ ಈ ರೂಲ್ಗಳನ್ನ ಅಥವಾ ಈ ಕೆಲವೊಂದಿಷ್ಟು ರೂಲ್ಗಳನ್ನ ನಾವು ಫಾಲೋ ಮಾಡ್ಕೋಬೇಕಾಗುತ್ತೆ. ದೆನ್ ಹಾಗಿದ್ರೆ ಪಾಸಿಟಿವ್ ರೂಲ್ ಏನ್ ಹೇಳುತ್ತೆ? ಎಚ್ ವಿ ಇಸ್ ನಥಿಂಗ್ ಬಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಇಂಟು ಬ್ರಾಕೆಟ್ ಪ್ರೊನೌನ್. ಆಫ್ಟರ್ ದಟ್ ವಿ ಹ್ಯಾವ್ ಟು ಪುಟ್ ಕ್ವಶನ್ ಮಾರ್ಕ್ ಎಟ್ ದ ಎಂಡ್. ಕ್ವಶನ್ ಮಾರ್ಕ್ ನಾವು ಇಡಲೇಬೇಕು. ಕ್ವಶನ್ ಮಾರ್ಕ್ ಇಟ್ಟರೆ ತಾನೇ ನಾವು ಕ್ವಶನ್ ಟ್ಯಾಗ್ ಅನ್ಸ್ಕೊಳ್ಳುತ್ತೆ. ಕ್ಲಿಯರ್? The negative rule should be there. What is that negative rule? HV. And once again, HV is nothing but helping verb. Yes is nothing but subject. After that, PR is there. PR is nothing but a pronoun of this word. PR is nothing but pronoun of this word. And same as, once again we have to put a question mark at the end. Getting everybody here? Okay. I will tell you one example about that one. And one point should be there. What is that? Before we are going to solve this one, ನಾವು ಇಂಗ್ಲಿಷ್ ಭಾಷೆ ಒಳಗೆ ಟೆನ್ಸ್ಗಳು, ಮೇನ್ ಟೆನ್ಸ್ಗಳು ಎಷ್ಟು ಇದಾವಪ್ಪ ಅಂತ ಹೇಳಿದ್ರೆ 3 ಟೆನ್ಸ್ಗಳು ಇದಾವೆ. ಕ್ಲಿಯರ್? ಆ ಪ್ರತಿಯೊಂದು 3 ಟೆನ್ಸ್ಗಳಲ್ಲಿ 4 ಟೆನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಒಳಗ 4 ಟೆನ್ಸ್ ಯಾವ್ದ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್. ಇನ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್. ರೈಟ್? ಕ್ಲಿಯರ್? ಸೇಮ್ as it. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್. ಹಾಗಿದ್ರೆ ಟೋಟಲ್ ಎಷ್ಟು ಟೆನ್ಸ್ ಆಯ್ತು ಮಕ್ಕಳೇ? 12 ಟೆನ್ಸ್ಗಳಾಯ್ತು. ಪ್ರತಿಯೊಂದು 12 ಟೆನ್ಸ್ಗಳಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳಿದ್ದಾವೆ. ಎಕ್ಸೆಪ್ಟ್ 2 ಟೆನ್ಸಸ್. ಯಾವ್ದು 2 ಟೆನ್ಸ್? ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳಿಲ್ಲ. ಇನ್ನೊಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳಿಲ್ಲ. ದೆನ್ ಪಾಯಿಂಟ್ ಶುಡ್ ಬಿ ದೇರ್. ಸರ್, ಇಲ್ಲಾದ್ರೂ ನೀವು ಎಚ್ ವಿ ಅಂತ ಬರ್ದಿರಿ, ಈ 2 ಟೆನ್ಸ್ಗಳಲ್ಲಿ ಸಹಾಯಕ ಕ್ರಿಯಾಪದಗಳಿಲ್ಲ ಅಂತ ಹೇಳ್ತಾ ಇದ್ದೀರಿ. ದೆನ್ ಅಂದ್ರೆ ಹೆಂಗ್ ಮಾಡ್ಬೇಕು ಸರ್? ಪಾಯಿಂಟ್ ಶುಡ್ ಬಿ ದೇರ್. ಇನ್ ಕೇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಹಾಯಕ ಕ್ರಿಯಾಪದಗಳು ಇಲ್ಲದೆ ಇರತಕ್ಕಂಥ ಟೆನ್ಸ್ಗಳು, ಒಂದು ಸಿಂಪಲ್ ಪ್ರೆಸೆಂಟ್, ಇನ್ನೊಂದು ಸಿಂಪಲ್ ಪಾಸ್ಟ್. ಒಂದು ಸಿಂಪಲ್ ಪ್ರೆಸೆಂಟ್, ಇನ್ನೊಂದು ಸಿಂಪಲ್ ಪಾಸ್ಟ್. ಕ್ಲಿಯರ್?
ಈ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಕ್ವಶನ್ ಟ್ಯಾಗ್ ಮಾಡುವಾಗ ಜಸ್ಟ್ ನಿಮ್ಗೆ ಎಕ್ಸಾಮ್ ಪರ್ಪಸ್ ಕೇಳೋದಾಗ ಒಂದು ಸಿಂಪಲ್ ಪ್ರೆಸೆಂಟ್ ಕೇಳಬಹುದು, ಒಂದು ಸಿಂಪಲ್ ಪಾಸ್ಟ್ ಕೇಳಬಹುದು. ಸರ್ ಇದರಲ್ಲೇ ಯಾಕೆ ಕೇಳ್ತಾನೆ? ನಮಗೊಂದು ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ. ನಮಗೇನಾಗುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ಮಾಡೋ ಕಾಲಾಗ ಅದೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ನಮಗೆ ಸಿಂಪಲ್ ಪ್ರೆಸೆಂಟ್ ಕೇಳಬಹುದು, ಇಲ್ಲಾಂದ್ರೆ ಸಿಂಪಲ್ ಪಾಸ್ಟ್ ಕೇಳಬಹುದು. ಸರ್ ಹಂಗಿದ್ರೆ ನಾವು ಹೆಂಗೆ ಅದನ್ನ ಫಾಲೋ ಮಾಡ್ಬೇಕ್ರಿ, ಅಥವಾ ಅದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕು ಸರ್? ಪಾಯಿಂಟ್ ಶುಡ್ ಬಿ ದೇರ್. ಏನ್ ಪಾಯಿಂಟ್ ಇದೆ? ಎಸ್, ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಅಲ್ಲಿ ಡೂ ಮತ್ತು ಡಸ್ ಅಂತಕ್ಕಂಥ ಎರಡು ಸಹಾಯಕ ಕ್ರಿಯಾಪದಗಳು ನಾವು ಪಡಿಬೇಕಾಗುತ್ತೆ. ಹಾಗಿದ್ರೆ ಡೂ ಯಾವಾಗ ಯೂಸ್ ಮಾಡ್ತೀರಿ, ಡಸ್ ಯಾವಾಗ ಯೂಸ್ ಮಾಡ್ತೀರಿ? ಡೂ ಯಾವಾಗ ಯೂಸ್ ಮಾಡ್ತೀವಿ, ಡಸ್ ಯಾವಾಗ ಯೂಸ್ ಮಾಡ್ತೀವಿ? ಪಾಯಿಂಟ್ ಶುಡ್ ಬಿ ದೇರ್. ಇನ್ ಕೇಸ್ ವಾಕ್ಯವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದು ಮೇನ್ ಹೊರಬಕ್ಕ ಎಸ್, ಇಎಸ್ ಮತ್ತು ಐಎಸ್. ಐಎಸ್ ಮೂರರಲ್ಲಿ ಯಾವುದಾದರೂ ಒಂದು ಪ್ರತ್ಯಯ ಬಂದಿತ್ತು ಅಂದ್ರೆ ಅಲ್ಲಿ ನಾವು ಡಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದದ ಸಹಾಯವನ್ನ ಪಡ್ಕೊಂಡು ಕ್ವಶನ್ ಟ್ಯಾಗ್ ಅನ್ನ ರಚನೆ ಮಾಡಬೇಕಾಗುತ್ತೆ. ಸರ್ ಡಸ್ ಕ್ಲಿಯರ್. ದೆನ್ ಡೂ ಯಾವಾಗ ಮಾಡ್ತೀವಿ ಸರ್? ಡೂ ಅನ್ನೋದು ವಾಕ್ಯವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ, ಮೇನ್ ವರ್ಗಕ್ಕೆ ಎಸ್, ಇಎಸ್, ಐಎಸ್ ಯಾವುದು ಪ್ರತ್ಯಯ ಬಂದಿಲ್ಲ ಸರ್. ಎಸ್, ಇಎಸ್, ಐಎಸ್ ಯಾವುದು ಪ್ರತ್ಯಯ ಬಂದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು? ಡೂ ಅನ್ನುವಂತಹ ಸಹಾಯಕ ಕ್ರಿಯಾಪದದ ಸಹಾಯವನ್ನ ಪಡ್ಕೊಂಡು ಕ್ವಶನ್ ಟ್ಯಾಗ್ ಅನ್ನ ನಾವು ರಚನೆ ಮಾಡಬೇಕಾಗುತ್ತೆ. ಆರ್ ಯು ಗೆಟಿಂಗ್ ಆಲ್ ಡಿಯರ್? Then very good. Yes. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದಿದೆ, ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳು ಬರಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳು ಬರಲ್ಲ. ಸೊ ಹಾಗಿದ್ದಾಗ ಡಿಡ್ ಅನ್ನುವಂತ ಒಂದು ಶಬ್ದದ ಸಹಾಯವನ್ನ ಪಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ? ಕ್ವಶನ್ ಟ್ಯಾಗ್ ಅನ್ನ ರಚನೆ ಮಾಡಬೇಕಾಗುತ್ತೆ. ರೈಟಾ? ಇಷ್ಟು ನಮಗ ಕ್ವಶನ್ ಟ್ಯಾಗ್ ರಚನೆ ಮಾಡುವಕ್ಕಿಂತಲೂ ಪೂರ್ವದೊಳಗ ತಿಳ್ಕೋಬೇಕಾಗಿರ್ತಕ್ಕಂಥ ಅಥವಾ ಗಮನಿಸಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಅನ್ನೋದು ನಾವೇನ್ ಮಾಡುವಂಗಿಲ್ರಿ, ಮರೆಯುವಂಗಿಲ್ಲ. ಅರ್ಥ ಆಗ್ತಿದ್ಯಾ? ಎಸ್. ಐ ವಿಲ್ ಟೆಲ್ ಯು ಡಿಯರ್ ಒನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಇವತ್ತು ಯಾವಾರದ್ರಿ? ಫಾರ್ ಎಕ್ಸಾಂಪಲ್ ಇವತ್ತು ಯಾವಾರ? I think it is Thursday, right? Okay, here is the today is Thursday. ಎಕ್ಸಾಮ್ ಒಳಗೆ ಇದನ್ನ ಹೆಂಗೆ ಕೇಳ್ತಾನೆ? ಇಷ್ಟು ವಾಕ್ಯ ಕೊಡ್ತಾನೆ. ಆಡ್ ಎ ಸೂಟೇಬಲ್ ಕ್ವಶನ್ ಟ್ಯಾಗ್ ಬ್ರಾಕೆಟ್ ಅಲ್ಲಿ ಡೂ ಆಸ್ ಡೈರೆಕ್ಟೆಡ್ ಒಳಗೆ ಇದೇನು ಕೇಳ್ತಾರೆ? 1 ಮಾರ್ಕ್ಸಿನ ಪ್ರಶ್ನೆ. ಆಡ್ ಎ ಸೂಟೇಬಲ್ ಕ್ವಶನ್ ಟ್ಯಾಗ್ ಆರ್ make a suitable question tag. Add a suitable question tag or make a suitable question tag ಅಂತ ಏನ್ ಮಾಡ್ತಾನಪ್ಪ ಅಂದ್ರೆ ಆತ ಕೇಳ್ತಾನೆ. ಕ್ಲಿಯರ್? ಸರಿ ಸರ್. ಹಾಗಿದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ? Yes, point should be there. Before we are going to solve this one, we have to identify at first, is that positive or negative? Is that positive or negative? Yes, 100% right. Itself example for positive. Then how will you say that? Is that positive? Hange ಹೇಳ್ತೀರಿ ನೀವು? Point should be there. Sir, ಕೊಟ್ಟಿರುವಂತ ಯಾವುದೇ ನೆಗೆಟಿವ್ ಫಾರ್ಮ್ಸ್ ಇದರಲ್ಲಿ ಇಲ್ಲ. Very good. Then we have to follow it as positive rule. According to positive rule, we have to take the help of helping verb. Is there any helping verb here, dear? Is there any helping verb? Is there? Yes. Which is that? Is. Yes. Is. Plus. Not should be there, dear. Not. Plus. What is that? Subject. Today itself a subject. Right? Today itself a subject. ನಾನು ಏನು ಬರ್ತಿದ್ದೀನಿ? ಸಬ್ಜೆಕ್ಟ್ ಅದ ಜೊತೆಗೆ ಅದರ ಪ್ರೊನೌನ್ ಬರಿಬೇಕು. ಯಾವುದು ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟಿನ ಪ್ರೊನೌನ್ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟಿನ ಪ್ರೊನೌನ್ ಅಂತ ಹೇಳಿದ್ದೆ ಅಂದ್ರೆ ಇನ್ ಕೇಸ್ ಸಬ್ಜೆಕ್ಟಿನ ಸ್ಥಳದೊಳಗ ಯಾವುದೋ ಒಂದು ಗಂಡು ಜಾತಿಗೆ ಸೇರಿರತಕ್ಕಂತ ಹೆಸರಿದ್ರೆ ಅದ್ರ ಪ್ರೊನೌನ ಹಿ ಅಂತ ಬರೀತೀವಿ. ಇನ್ ಕೇಸ್
ಸಬ್ಜೆಕ್ಟಿನ ಸ್ಥಳದೊಳಗ ಯಾವುದಾದರೂ ಹೆಣ್ಣು ಜಾತಿಗೆ ಸೇರಿರತಕ್ಕಂತ ಹೆಸರಿದ್ರೆ ಸಿ ಅಂತ ಬರೀತೀವಿ. ಇನ್ ಕೇಸ್ ಸಬ್ಜೆಕ್ಟಿನ ಸ್ಥಳದೊಳಗ ಯಾವುದೋ ಒಂದು ಜೀವ ಇಲ್ಲದ ವಸ್ತು, ಪ್ರಾಣಿ, ಪಕ್ಷಿ, ಸ್ಥಳ ಇತ್ತು ಅಂತ ಹೇಳಿದ್ದೆ ಆದ್ರೆ ಇದಕ್ಕ ಇಟ್ ಅಂತ ಬರೀತೀವಿ. ಕ್ಲಿಯರ್? ಒಂದ್ ಪಾಯಿಂಟ್ ಕ್ಲಿಯರ್ ಸರ್. ಗಂಡು ಜಾತಿಗೆ ಸೇರಿರತಕ್ಕಂತ ಹೆಸರಿದ್ದಾಗ ಹಿ ಅಂತ ಬರೀತೀವಿ. ಒಂದ್ ಪಾಯಿಂಟ್ ಕ್ಲಿಯರ್ ಐತ್ರಿ. ಹೆಣ್ಣು ಜಾತಿಗೆ ಸೇರಿರ್ತಕ್ಕಂತ ಹೆಸರಿದ್ದಾಗ ಶಿ ಬರೀತೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಐತ್ರಿ. ಇಲ್ಲ ಸರ್, ಈಗ ಒಂದು ಗಂಡು ಒಂದು ಹೆಣ್ಣು, ಫಾರ್ ಎಕ್ಸಾಂಪಲ್ ರಾಮ ಅಂಡ್ ಸೀತಾ, ಅಲ್ಲಿ ಒಂದು ಗಂಡು ರಾಮ, ಸೀತಾ ಇನ್ನೊಂದು ಹೆಣ್ಣು. ಸರ್ ಅವಾಗ ನಾವೇನ್ ಬರಿಬೇಕ್ರಿ? ವಿ ಹ್ಯಾವ್ ಟು ಯೂಸ್ ಇನ್ಸ್ಟೆಡ್ ಆಫ್ ದಟ್ ವರ್ಡ್, ಇನ್ಸ್ಟೆಡ್ ಆಫ್ ದೋಸ್ ವರ್ಡ್ ದೇ, ಅಲ್ಲಿ ನಾವೇನು ಯೂಸ್ ಮಾಡ್ಕೋಬೇಕು? ದೇ ಅನ್ನುವಂತ ಒಂದು ಶಬ್ದವನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ದೇ ಅನ್ನೋದು ಅದೇನಾಗುತ್ತೆ? ಪ್ರನೌನ್ ಆಗುತ್ತೆ. ಅಂಡ್ ಒನ್ ಮೋರ್ ಪಾಯಿಂಟ್, ಸಬ್ಜೆಕ್ಟ್ ನ ಸ್ಥಳದಲ್ಲಿ ಯಾವುದೋ ಒಂದು ಪ್ಲೂರಲ್ ಫಾರ್ಮ್ ಇತ್ತು, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್, ರೈಟ್? ಅಂತ ವರ್ಡ್ಗಳಿದ್ದಾಗ ನಾವು ಮತ್ತೆ ಯಥಾ ಪ್ರಕಾರವಾಗಿ ದೇ ಅಂತ ಉಪಯೋಗ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಎವ್ರಿಬಡಿ? ಎಸ್, ಪಾಯಿಂಟ್ ಶುಡ್ ಬಿ ದೇರ್. ಅಂಡ್ ದೆನ್ ಟುಡೇ ಇಟ್ಸೆಲ್ಫ್, ಟುಡೇ ಅನ್ನೋದಕ್ಕೆ ಏನಾದ್ರು ಜೀವ ಇದೇನ್ರಿ? ಇಲ್ಲ. ಹಂಗಿದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? Plus question mark should be there. We have to use the question mark at the end of the sentence. Then ಇವೆಲ್ಲ ಕೂಡಿಸಬೇಕು ಯಾವಾಗ? Yes, this is their question tag. ಇದು 1 ಮಾರ್ಕ್ಸ್. ಇನ್ ಕೇಸ್ ನಿಮಗೆ ಕಿಶ ಇದ್ರ 1 ಮಾರ್ಕ್ಸ್ ನಿಮ್ ಕಿಶ ಒಳಗ ಬಿದ್ದಿರ್ತದ. 100% ಹೇಳ್ತೀನಿ, ಇದು ನಿಮಗ 10th ದವರಿಗೆ, ಇದು ನಿಮಗ 10th ದವರಿಗೆ ಆಗಿರ್ಲಿ, 8th ದವರಿಗೆ ಆಗಿರ್ಲಿ, 9th ದವರಿಗೆ ಆಗಿರ್ಲಿ, 1 ಮಾರ್ಕ್ಸ್ನೊಳಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಹೌದು. ಅರ್ಥ ಆಗಿದೆಯಾ? ಎಸ್ ದಿಯಾ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಇದು ಅರ್ಥ ಆಗಿದೆಯಾ? ವೆರಿ ಗುಡ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಿಸಿದಂತೆ ಒಂದು ವಾಕ್ಯ ನಿಮಗೆ ನಾನು ಹೇಳಿಕ್ ಹೋಗ್ತಾ ಇದ್ದೀನಿ. ಓಕೆ, ಜಸ್ಟ್ ಅದನ್ನ ನೀವೇ ಐಡೆಂಟಿಫೈ ಮಾಡುವಂತ್ರಿ. ಕೇಳಿ ಬರೇ. He goes to school every day. ಆತ ದಿನಂಪ್ರತಿ ಅಥವಾ ದಿನಾಲು ಶಾಲೆ ಹೋಗ್ತಾನೆ ಅನ್ನುವಂಥದ್ದನ್ನ. ಕ್ಲಿಯರ್? ಇಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದೇನು? ಅಟ್ ಫಸ್ಟ್ ವಿ ಹ್ಯಾವ್ ಟು ಒನ್ಸ್ ಅಗೇನ್ ಐಡೆಂಟಿಫೈ, ಇಸ್ ದಟ್ ಪಾಸಿಟಿವ್ ಆರ್ ನೆಗೆಟಿವ್? Is that positive or negative? 100% right itself a example for a positive. How will you say that then? Henge ಹೇಳ್ತೀರಿ ಅದನ್ನ? Yes, because there is no any negative forms. ಅಲ್ಲಿ ಯಾವುದೇ ಏನು ಬಂದಿಲ್ಲ, ನೆಗೆಟಿವ್ ಫಾರ್ಮ್ಗಳು ಬಂದಿಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ನಾವೇನಂತ ಕರಿತೀವಿ? ಪಾಸಿಟಿವ್. ನೋಡಿ, ಇದ್ರೊಳಗೆ ಯಾವ್ದಾದ್ರು ಬಂದಿದ್ಯಾ? ನೋ, ನಾಟ್, ನಾರ್, ನೆದರ್, ನಾರ್, ನಥಿಂಗ್, ನನ್, ನೆವರ್, ನೆವರ್ಲೆಸ್, ನೋಬಡಿ, ನೋ ಒನ್, ಸೆಲ್ಡಮ್, ಎಟ್ಸೆಟ್ರಾ. ಯಾವ್ದೂ ಇದ್ರೊಳಗೆ ಏನಿಲ್ಲ, ನೆಗೆಟಿವ್ ಫಾರ್ಮ್ಸ್ ಇಲ್ಲ. ದೆನ್ ವಿ ಹ್ಯಾವ್ ಟು ಫಾಲೋ ದ ಪಾಸಿಟಿವ್ ರೂಲ್ ಒನ್ಸ್ ಅಗೇನ್. ರೈಟ್? ಓಕೆ. We have to follow the positive rule. Then what the positive rule tells? The positive rule tells like this: HV plus not plus subject into bracket pronoun plus question mark. Right? Clear ಆಗ್ತಿದೆಯಾ? Very good. Yes. ಇದರೊಳಗೆ ಏನಾದರೂ ಹೆಲ್ಪಿಂಗ್ ವರ್ಬ್ ಆದ್ರೆ ನೋಡ್ರಿ. Just you have to identify at first, is there any helping verbs? There is no any helping verb. Yes. ಇದರೊಳಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಿದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಹೇಳಿದ್ರೆ ಎರಡೇ ಟೆನ್ಸ್ ಆಗಿರಬೇಕು. ಒಂದು ಸಿಂಪಲ್ ಪ್ರೆಸೆಂಟ್, ಇಲ್ಲಾಂದ್ರೆ ಸಿಂಪಲ್ ಪಾಸ್ಟ್. ಒಂದು ಸಿಂಪಲ್ ಪ್ರೆಸೆಂಟ್ ಆಗಿರಬಹುದು, ಒಂದು ಇಲ್ಲಾಂದ್ರೆ ಸಿಂಪಲ್ ಪಾಸ್ಟ್ ಆಗಿರಬಹುದು, ಇನ್ನೊಂದು. ಕ್ಲಿಯರ್? ಸರಿ. ಹಾಗಿದ್ರೆ ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್? ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್? ವೆರಿ ಗುಡ್. ದಿಸ್ ಒನ್ ಸಿಂಪಲ್ ಪ್ರೆಸೆಂಟ್. ದೆನ್ ಹೌ ವಿಲ್ ಯು ಸೇ ದಟ್? How will you identify? ಇದು ಸಿಂಪಲ್ ಪ್ರೆಸೆಂಟ್ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ದಿಸ್ ಒನ್ ಫಸ್ಟ್ ಶೇಪ್ ಆಫ್ ದಿ ವರ್ಬ್, ಮೇನ್ ವರ್ಬ್ ಅದ ನೋಡ್ರಿ. ಮೇನ್ ವರ್ಬ್ ಗೋ ಅನ್ನೋದು
ಫಸ್ಟ್ ಸೇಪ್ ಆಫ್ ದಿ ವರ್ಬ್. ಇನ್ ಕೇಸ್ ಅದು ವೆಂಟ್ ಆಗಿತ್ತು ಅಂದ್ರೆ ಸೆಕೆಂಡ್ ಸೇಪ್ ಆಫ್ ದಿ ವರ್ಬ್ ಆಗ್ತಿತ್ತು. ಅವಾಗ ನಾವು ಸಿಂಪಲ್ ಪಾಸ್ಟ್ ಅನ್ನೋದನ್ನ ಗುರುತಿಸ್ಕೋಬೇಕಾಗ್ತಿತ್ತು. ಕ್ಲಿಯರ್ ಕ್ಲಿಯರ್ ಎವ್ರಿಬಡಿ ಡಿಯರ್? ವೆರಿ ಗುಡ್. ಡನ್. ಇದು ಸಿಂಪಲ್ ಪ್ರೆಸೆಂಟ್ ಆಗಿದೆ. ಹಾಗಿದ್ದಾಗ ವಾಕ್ಯ ನೆಗೆಟಿವ್ ಇಲ್ಲ ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ಪಾಸಿಟಿವ್ ಅದ, ಜೊತೆಗೆ ಸಿಂಪಲ್ ಪ್ರೆಸೆಂಟ್ ಅದ. ನಾವು ಮೊದಲಿಗೆ ಫಾಲೋ ಮಾಡೋಣ. ಎಚ್ ವಿ, ಇದರೊಳಗೆ ಎಚ್ ವಿ ಆದೇನ್ರಿ? ಎಚ್ ವಿ ಇಲ್ಲ ಅಂತ ಹೇಳಿದ್ದೆ. ಅದರ ಸಿಂಪಲ್ ಪ್ರೆಸೆಂಟ್ಗೆ ಸಂಬಂಧಿಸಿದಂತೆ ನಾನು 2 ಹೆಲ್ಪಿಂಗ್ ವರ್ಬ್ಗಳನ್ನ ಬೋರ್ಡ್ ಮೇಲೆ ಬರೆದಿದ್ದೀನಿ. ನಾವು 2 ಹೆಲ್ಪಿಂಗ್ ವರ್ಬ್ಗಳನ್ನ ಇಲ್ಲಿ ಏನ್ ಮಾಡಿಯಪ್ಪ ಅಂತ ಹೇಳಿದ್ದೆ ಅಂದ್ರೆ ಬೋರ್ಡ್ ಮೇಲೆ ಬರೆದಿದ್ದೀವಿ. ಎರಡು ಹೆಲ್ಪಿಂಗ್ ವರ್ಬ್ಗಳನ್ನ ನಾವು ಬೋರ್ಡ್ ಮೇಲೆ ಬರೆದಿದ್ದೀವಿ. ಯಾವ ಬರ್ದೀವಿ? ಎಸ್, ಫಸ್ಟ್ ಒನ್ ಇಸ್ ಡೂ ಅಂಡ್ ಸೆಕೆಂಡ್ ಒನ್ ಇಸ್ ಡಸ್. ಇಲ್ಲಿ ಡೂ ಮತ್ತು ಡಸ್ ಅನ್ನುವಂತ 2 ಸಹಾಯಕ ಕ್ರಿಯಾಪದಗಳನ್ನ ನಾವೇನ್ ಮಾಡೀವಿ ಇಲ್ಲಿ ಬರ್ದೀವಿ. ಸರ್ ಹಾಗಿದ್ರೆ ಇಲ್ಲಿ ನಾವು ಡೂ ಯೂಸ್ ಮಾಡ್ತೀವೋ ಡಸ್ ಯೂಸ್ ಮಾಡ್ತೀವೋ? ಎಸ್, 100% ಇಯರ್ ಡಸ್ ಯೂಸ್ ಮಾಡ್ತೀವಿ. ಯಾಕೆ? ಮೇನ್ ವರ್ಬ್ ಏನಾಗದಪ್ಪ ಅಂತ ಹೇಳಿದ್ದೆ ಅಂದ್ರೆ ಇ ಎಸ್ ಬಂದು ನೋಡಿ. ಇಲ್ಲಿ ಮೇನ್ ವರ್ಬ್ ಏನದ? ಇ ಎಸ್ ಆಡ್ ಆಗ್ಯದಲ್ಲ. ಸೊ ಆ ಕಾರಣಕ್ಕೆ ಎಸ್ ಆದ್ರೂ ಆಗಿರ್ಲಿ, ಇ ಎಸ್ ಆದ್ರೂ ಆಗಿರ್ಲಿ, ಅಥವಾ ಐ ಇ ಎಸ್ ಆಗಿರ್ಲಿ, ಎಸ್ ಇ ಎಸ್ ಐ ಇ ಎಸ್ ಮೂರರಲ್ಲಿ ಯಾವುದಾದ್ರೂ ಒಂದು ಪ್ರತ್ಯಯ ಮೇನ್ ವರ್ಬ್ ಆಡ್ ಆಗಿತ್ತು ಅಂತ ಹೇಳಿದ್ರೆ ಅದರ ಡಸ್ ಯೂಸ್ ಮಾಡ್ತೀವಿ. ಇನ್ ಕೇಸ್ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದು, ಎಸ್ ಇ ಎಸ್ ಐ ಎಸ್ ಮೇನ್ ವರ್ಬ್ ಯಾವುದು ಆಡ್ ಆಗಿಲ್ಲ, ಅವಾಗ ಏನಾಗ್ತಾ ಇದೆ? ಡೂ ಅನ್ನುವಂಥದ್ದು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಇ ಎಸ್ ಯೂಸ್ ಆಗಿರೋದ್ರಿಂದ ವೆರಿ ಗುಡ್, does plus not plus he itself pronoun. ಆಲ್ರೆಡಿ ಇದು ಪ್ರೊನೌನ್ ಅದ. ಇದಕ್ಕೆ ಇನ್ನೊಂದು ಪ್ರೊನೌನ್ ಹುಡುಕಾಡುವಂತ ಏನು ನೆಸೆಸಿಟಿ ಇಲ್ಲ. ಎಸ್, ಪ್ಲಸ್ ಕ್ವೆಶ್ಚನ್ ಮಾರ್ಕ್, ಪ್ಲಸ್ ಕ್ವೆಶ್ಚನ್ ಮಾರ್ಕ್, ರೈಟ್? ಹಾ, ಇದನ್ನ ಟೋಟಲ್ ಎಲ್ಲ ಕೂಡಿಸಿ ಬರೆಯೋಣ. ಅವಾಗ ಡಸ್, ಡಸಂಟ್ ಹಿ. ಕ್ಲಿಯರ್ ಎವ್ರಿಬಡಿ ಡಿಯರ್? ಕ್ಲಿಯರ್ ಫಾರ್ ಆಲ್? ಓಕೆ, ಕ್ಯಾನ್ ಐ ಟೆಲ್ ಒನ್ ಮೋರ್ ಎಕ್ಸಾಂಪಲ್ ಡಿಯರ್? ಇನ್ನೊಂದು ಎಕ್ಸಾಂಪಲ್ ಹೇಳ? ಓಕೆ, ಇವಾಗ ಸಿಂಪಲ್ ಪಾಸ್ಟ್ಗೆ ಸಂಬಂಧಿಸಿದಂತೆ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳ್ರಿ. ವೆರಿ ಗುಡ್, ವೆರಿ ಗುಡ್ ಡಿಯರ್. Just listen to me. I don't talk. Just listen to me. For example, after long time, Shankar came home after long time. Yes, at first we have to identify, is that positive or negative? 100% right here itself, 100% right itself. Once again positive, because there is no any negative form. ಇದರೊಳಗೆ ಯಾವುದು ಮತ್ತೆ ನೆಗೆಟಿವ್ ಫಾರ್ಮ್ ಬಂದಿಲ್ಲ. ಅದಕ್ಕೆ ನಾವೇನಂತ ಗುರುತಿಸ್ತೀವಿ? ಅದಕ್ಕೇನಂತ ಗುರುತಿಸ್ತೀವಿ ನಾವು? ಇದಕ್ಕೆ ಪಾಸಿಟಿವ್ ಅಂತ ಗುರುತಿಸ್ತೀವಿ. ವೆರಿ ಗುಡ್. ಎಸ್, ದೆನ್ ಮತ್ತೆ ಪಾಸಿಟಿವ್ ರೂಲ್ ಅಂತ ಹೇಳಿದ್ದಾರೆ. ಎಚ್ ವಿ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಇಂಟು ಬ್ರಾಕೆಟ್ ಪ್ರೊನೌನ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಕ್ಲಿಯರ್ ಎವ್ರಿಬಡಿ? ಎಸ್. ದೆನ್ ಇದರೊಳಗೆ ಏನಾದರೂ ಎಚ್ ವಿ ಇದೆಯಾ? ಇಸ್ ದೇರ್ ಎನಿ ಎಚ್ ವಿ ಇದೆಯಾ? ನೋ. ದೆನ್ ಇದು ಎಚ್ ವಿ ಇಲ್ಲ ಅಂತ ಹೇಳಿದ್ರೆ ಐದರ್ ಇಟ್ ಸೆಲ್ಫ್ ಸಿಂಪಲ್ ಪ್ರೆಸೆಂಟ್ ಆರ್ ಸಿಂಪಲ್ ಪಾಸ್ಟ್. ದಟ್ಸ್ ಆಲ್. ಎಚ್ ವಿ ಇಲ್ಲ ಅಂತ ಹೇಳಿದ್ರೆ ಆದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರಬಹುದು, ಇಲ್ಲ ಅಂದ್ರೆ ಸಿಂಪಲ್ ಪಾಸ್ಟ್ ಆಗಿರಬಹುದು. ದಟ್ಸ್ ಆಲ್. ಕ್ಲಿಯರ್ ಎವ್ರಿಬಡಿ? ವೆರಿ ಗುಡ್. ಇವಾಗ ಹೇಳ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್? ಎಸ್, ವೆರಿ ಗುಡ್. ದಿಸ್ ಒನ್ ಸಿಂಪಲ್ ಪಾಸ್ಟ್. ದೆನ್ ಹೌ ವಿಲ್ ಯು ಸೇ ದಟ್ ಹಿಯರ್? Because itself a second shape of the verb. Come, first shape of the verb. Came, second shape of the verb. And one more come is there. That is third shape of the verb. Come, came, come. ಇದು ಸೆಕೆಂಡ್ ಸೇಪ್ ಆಫ್ ದಿ ವರ್ಬ್ ಅಂತ ಹೇಳಿದೆ. ಅದು ಯಾವ ಟೆನ್ಸ್ ಆಗುತ್ತೆ? ವೆರಿ ಗುಡ್. ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಕ್ಲಿಯರ್ ಫಾರ್ ಆಲ್? ವೆರಿ ಗುಡ್. ದೆನ್ ಇದು ಸಿಂಪಲ್ ಪಾಸ್ಟ್ ಅಂತ ಹೇಳಿದ್ರೆ we have to take the help of this word as a helping verb. We have to take the help of
this word as a helping verb, like did plus not, once again plus Shankar, itself a male character. We use instead of this word he plus question mark. Totally ಎಲ್ಲ add ಮಾಡಿ ಬರೀರಿ. Didn't he? Clear for all dear? Clear everybody? Very good. Last one more example I am going to tell you dear. Just listen to me. Last one more example should be there. This one clear all? Very good. Yes, very good dear. Yes, one more example I am going to tell you. Just listen to me. For example, the manager did not give suitable instruction. The manager did not give suitable instructions. Right? Clear? Yes. Clear. At first, you have to identify before you are going to solve this one. We have to identify is that positive or negative. Yes, 100%. This one negative. See here, not should be there. This one negative for right. ಹಾಗಿದ್ರೆ ಇದು ಏನಾಗುತ್ತೆ? ನೆಗೆಟಿವ್ ರೂಲ್ ಆಗುತ್ತೆ. ಕ್ಲಿಯರ್? ಏನದ ನೆಗೆಟಿವ್ ರೂಲ್? HV plus subject into bracket pronoun plus question mark should be there at the end of the sentence. Right? Everybody? Very good. Yes. ಹಾಗಿದ್ದಾಗ ಇದರಲ್ಲಿ ನೋಡಿ ಏನಾದರೂ ಹೆಲ್ಪಿಂಗ್ ವರ್ಬ್ ಇದೆಯಾ? Did already there. Very good. After this, subject should be there. Subject ಏನದ? The manager. The manager. Manager itself a common noun dear. Manager ಅನ್ನೋದು ಇದು ಕಾಮನ್ ನೌನ್ ಇರೋದ್ರಿಂದ ನೀವು ಅಲ್ಲಿ she ಬರೆದ್ರು 100% right, he ಬರೆದ್ರು 100% right because manager itself a common noun. For example, doctor itself a common noun, teacher itself a common noun, lecturer itself a common noun, right? Nurse itself a common noun, driver, engineer, judge, lawyer, manager, right? These are all come under common noun. Right now? Yes. Did plus he plus question mark. Totally, did he? No sir, ನಾನು did he ಬರೆಯಲ್ಲ, ನಾನು did see ಬರೀತೀನಿ. Yes, 100% right. 100%. That is also right dear. Clear? Clear now everybody? Okay dear. I will continue tomorrow. Thank you.